ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಸ್ವಾಗತ. ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಲು ಬಯಸುವ ಹೊಸ ಹಂದಿ ರೈತರಿಗಾಗಿ ಈ ವಿಡಿಯೋ. ಆದರೆ ಹಂದಿ ಸಾಕಾಣಿಕೆ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಜ್ಞಾನವಿಲ್ಲ. ಈ ವಿಡಿಯೋದಲ್ಲಿ ನಾವು ಪುಸ್ತಕದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ. ಹಂದಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ನೀವು ಹಂದಿ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ಬಯಸಿದರೆ, ಈ ಪುಸ್ತಕವು ಹಂದಿ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತದೆ. ಈ ಪುಸ್ತಕವು 2 ಭಾಗಗಳನ್ನು ಹೊಂದಿದೆ. ಮೊದಲ ಭಾಗದ ಹೆಸರು ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್. ಇದರಲ್ಲಿ ಒಟ್ಟು 12 ಅಧ್ಯಾಯಗಳಿವೆ. ಪುಸ್ತಕದ ಮೊದಲ ಭಾಗವು ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಲು ಬಯಸುವ ಹೊಸ ಹಂದಿ ರೈತರಿಗೆ ಆಗಿದೆ. ಮತ್ತು ನೀವು ಈಗಾಗಲೇ ಹಂದಿ ಸಾಕಾಣಿಕೆ ಮಾಡುತ್ತಿದ್ದರೆ, ಆದರೆ ನೀವು ಹಂದಿಗಳಿಗೆ ಬರುವ ರೋಗಗಳ ಬಗ್ಗೆ, ಹಂದಿಗಳಿಗೆ ಆಹಾರ ತಯಾರಿಸುವ ಬಗ್ಗೆ ಮತ್ತು ಹಂದಿಗಳಿಗೆ ಯಾವ ಔಷಧಿಗಳನ್ನು ನೀಡಬೇಕು ಎಂಬುದರ ಕುರಿತು ನೀವು ಮಾಹಿತಿಯನ್ನು ಪಡೆಯಬೇಕು. ಹಾಗಾದರೆ ನೀವು ಈ ಪುಸ್ತಕವನ್ನು ಓದಬೇಕು. ಪುಸ್ತಕದ ಮೊದಲ ಭಾಗದಲ್ಲಿ ಹಂದಿ ಸಾಕಾಣಿಕೆಯನ್ನು ಹೇಗೆ ಪ್ರಾರಂಭಿಸಬೇಕು ಮತ್ತು ಹಂದಿ ಸಾಕಣೆಯನ್ನು ಯಶಸ್ವಿಯಾಗಿ ನಡೆಸುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುತ್ತೀರಿ. ಪುಸ್ತಕದ ಮೊದಲ ಭಾಗದ 12 ಅಧ್ಯಾಯಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ನಾವು ಪುಸ್ತಕದ 2ನೇ ಭಾಗದ ಬಗ್ಗೆ ಮಾತನಾಡಿದರೆ, ಪುಸ್ತಕದ 2ನೇ ಭಾಗದಲ್ಲಿ ನೀಡಲಾದ ಮಾಹಿತಿ. ಹಂದಿ ಸಾಕಣೆ ಕೇಂದ್ರಗಳಲ್ಲಿ ಆಹಾರ ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಂದಿ ಸಾಕಣೆಯಲ್ಲಿ ಅತಿ ದೊಡ್ಡ ವೆಚ್ಚವೆಂದರೆ ಆಹಾರ ವೆಚ್ಚ. ಹಂದಿಗಳಿಗೆ ಧಾನ್ಯಗಳನ್ನು ತಿನ್ನುವುದನ್ನು ಹೊರತುಪಡಿಸಿ, ನಾವು ಇತರ ಪ್ರಾಣಿಗಳಂತೆ ಹಸಿರು ಮೇವಿನ ಮೇಲೆ ಹಂದಿಗಳನ್ನು ಸಾಕಲು ಸಾಧ್ಯವಿಲ್ಲ, ಏಕೆಂದರೆ ಹಂದಿಗಳು ಇತರ ಪ್ರಾಣಿಗಳಂತೆ ಅನ್ನು ಅಗೆಯುವುದಿಲ್ಲ. ಆದರೆ ನಾವು ಹಂದಿಯನ್ನು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವ ಮೂಲಕ ಚೆನ್ನಾಗಿ ಸಾಕಬಹುದು. ಆದಾಗ್ಯೂ, ನಾವು ಹಂದಿಯನ್ನು ಸಂಪೂರ್ಣವಾಗಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವ ಮೂಲಕ ಸಾಕಲು ಪ್ರಯತ್ನಿಸಿದರೆ, ಹಂದಿ ವೇಗವಾಗಿ ತೂಕವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ, ನಾವು ಧಾನ್ಯದ ಆಹಾರದೊಂದಿಗೆ ಸಮತೋಲಿತ ಪ್ರಮಾಣದಲ್ಲಿ ಮಿಶ್ರಣ ಮಾಡುವ ಮೂಲಕ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬಳಸಿದರೆ, ಆದ್ದರಿಂದ ಇದು ಹಂದಿಯ ಬೆಳವಣಿಗೆಯ ಮೇಲೆ ಯಾವುದೇ ಋಣಾತ್ಮಕ ಪರಿಣಾಮ ಬೀರುವುದಿಲ್ಲ. ಹಂದಿ ಆಹಾರದಲ್ಲಿ ಸಮತೋಲಿತ ಪ್ರಮಾಣದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸುವುದರಿಂದ ಹಂದಿಗಳು ವೇಗವಾಗಿ ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಆದರೆ ಜಮೀನಿನಲ್ಲಿ ಆಹಾರ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳಿಗೆ ವಿವಿಧ ಫೀಡ್ ಸೂತ್ರಗಳನ್ನು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಉದಾಹರಣೆಗೆ, ನಾವು ಹಂದಿಗಳ ಆಹಾರದಲ್ಲಿ ಕುಂಬಳಕಾಯಿಯನ್ನು ಸೇರಿಸಲು ಬಯಸಿದರೆ, ತೆವಳುವ ಹಂದಿಗಳ ಆಹಾರದಲ್ಲಿ ಎಷ್ಟು ಪ್ರಮಾಣದ ಕುಂಬಳಕಾಯಿಯನ್ನು ಸೇರಿಸಬೇಕು ಮತ್ತು ಯಾವ ಧಾನ್ಯಗಳ ಜಾಗದಲ್ಲಿ ಕುಂಬಳಕಾಯಿಯನ್ನು ಆಹಾರದಲ್ಲಿ ಸೇರಿಸಬೇಕು. ಹೀಗಾಗಿ, ಬೆಳೆಗಾರರು, ಫಿನಿಷರ್ಗಳು, ಸಂತಾನೋತ್ಪತ್ತಿ ಹಂದಿಗಳು ಮತ್ತು ಹೀರುವ ಬಿತ್ತನೆಗಾಗಿ ಕುಂಬಳಕಾಯಿಯೊಂದಿಗೆ ಫೀಡ್ ಸೂತ್ರ ಯಾವುದು? ನಿಮ್ಮ ಜಮೀನಿನಲ್ಲಿ ಫೀಡ್ ವೆಚ್ಚವನ್ನು ಕಡಿಮೆ ಮಾಡಲು ಈ ಪುಸ್ತಕದಲ್ಲಿರುವ ಮಾಹಿತಿಯನ್ನು ನೀವು ಬಳಸಬಹುದು. ನೀವು ಈ ಪುಸ್ತಕವನ್ನು ಖರೀದಿಸಲು ಬಯಸಿದರೆ, ವಿವರಣೆಯಲ್ಲಿ ನೀಡಲಾದ ಲಿಂಕ್ನಿಂದ ನೀವು ಈ ಪುಸ್ತಕವನ್ನು ಆರ್ಡರ್ ಮಾಡಬಹುದು. ನೀವು ಪುಸ್ತಕದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಹಾಗಿದ್ದರೆ ಧನ್ಯವಾದಗಳು ರೈತ ಮಿತ್ರರೇ. ನಮ್ಮ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು? ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ರೈತ ಮಿತ್ರರಿಗೆ ಶೇರ್ ಮಾಡಿ. ಹಂದಿ ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ಗೆ ಚಂದಾದಾರರಾಗಿ.